4 ಭಾಷೆಗಳಲ್ಲಿ 4 ಸರ್ವಜ್ಞ ವಚನಗಳು. ಯಾವ್ಯಾವವು? 31, 32, 33, 34. ಏನವ ಇದ್ರೊಳಗೆ? ಮತ್ತು ಕೊಡಬೇಕು, ನೀವು ದಾನ ಮಾಡಬೇಕು ಅನ್ನುವಂಥ ಮಹತ್ವವನ್ನು ಇಲ್ಲಿ ಸರ್ವಜ್ಞ ಬೋಧಿಸ್ತಾನೆ. ಅನ್ನದಾನವನ್ನು ಹೆಚ್ಚು ಒತ್ತು ಹೇಳ್ತಾನೆ ಇದರಲ್ಲಿ 2 ಪದ್ಯಗಳಲ್ಲಿ, 2-3 ಪದ್ಯಗಳಲ್ಲಿ. ಅವುಗಳನ್ನು ನಾನು ಮಾಡ್ತೇನೆ. ಆಡದೆ ಕೊಡುವವನು ರೂಢಿಯೊಳಗುತ್ತಮನು, ಆಡಿಕೊಡುವವನು ಮಧ್ಯಮನಧಮ, ಆಡಿಕೊಡುವವನು ಮಧ್ಯಮನಧಮ, ತಾನಾಡಿಯೋ ಕೊಡದವನು ಸರ್ವಜ್ಞ. ಹಬ್ಬ. ಸಂಸ್ಕೃತ. ನಾಶ್ರುತ್ಯ ದದತಿ ಏ ವಿಶ್ರುತಾಸ್ತೆ ಜಗತಿ, ಅಶ್ರುತ್ಯ ಸಂದದತಿ ಮಧ್ಯಮಾ ಹೃದಯಾ ಹೃದಮಾಸ್ತು. ಆಶ್ರುತ್ಯ ಸಂದದತಿ ಮಧ್ಯಮಾ ಹ್ಯದಮಾಸ್ತು, ಆಶ್ರುತ್ಯ ನೈವ ಸರ್ವಜ್ಞ. ಹಿಂದಿ. ಬೋಲೆ ಬಿನು ದೇತವಹ ಚಾಲಮಹು ಉತ್ತಮ, ಬೋಲ ಕರ ದೇತೆ ಸೋ ಮಧ್ಯ, ಬೋಲ ಕರ ದೇತೆ ಸೋ ಮಧ್ಯ, ಹೈ ಅಧಮ ಬೋಲ ಕರ ನ ದೇತ ಸರ್ವಜ್ಞ. ಅಬ್ಬ. English. One who quietly gives without trumpeting is the noblest of men. One who announces and gives is an ordinary man. But one who promises and fails to give is the meanest of men. ಸರ್ವಜ್ಞ. ವಸಂತ ಕುಮಾರ್ ಪೆರ್ಲ್, ಸಾಹಿತಿ, ಮಂಗಳೂರು ಕಡೆಯವರು. ಇಂಗ್ಲೀಷ್ ಅನುವಾದ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ, ಇದೊಂದು ಉತ್ತಮ ಕೃತಿ, ನಾವೆಲ್ಲರೂ ಅಭಿಮಾನ ಪಡುವಂಥ ಕೃತಿಯಾಗಿದೆ ಅಂಥೇಳಿ. ಇವತ್ತು ಉತ್ತಮ ಕೃತಿಯಾಗಿದ್ದ ಕಾರಣ ಇತ್ಲಾಗ ಕನ್ನಡ, ಇತ್ಲಾಗ ಇಂಗ್ಲೀಷ್ ಇಟ್ಟು ಈ ಪುಸ್ತಕ ಜಗದ್ವ್ಯಾಪಿ ಆಗಿದೆ ಅಂತ ಹೇಳೋದನ್ನು ಶ್ಲಾಘನೆ ಮಾಡಿದ್ದಾರೆ. 32ನೇ ವಚನ. ಸೊಡರಣ್ಯ ತೀರಿದರೆ ಕೊಡನೆತ್ತಿ ಸುರಿದಿಹರೆ, ಕೊಡಬೇಡ ಕೊಡದೆ ಇರಬೇಡ, ಕೊಡಬೇಡ ಕೊಡದೆ ಇರಬೇಡ, ಧರ್ಮವನು ಬಿಡಬೇಡವೆಂದ ಸರ್ವಜ್ಞ. ದೀಪ ತೈಲಕ್ಷಯೇ ನಾರ್ಪಿತಂ ಭಾಂಡಮಪಿ, ಮಾಪ್ಯದೇಯಂ ಮಾತಿದೇಯಂ ಚ ಧರ್ಮಸ್ಯ, ಮಾಪನಂ ಮಾಸ್ತು ಸರ್ವಜ್ಞ. ಸಂಸ್ಕೃತ. ಹಿಂದಿ. बीते दीपके तैल भाते त्या घड़े से, मत देवो दिए बिनु न रहो, मत देवो दिए बिनु न रहो, धर्म के नीति मत छांडो सर्वज्ञ. Do you pour a pot of oil to a lamp in need? Give not more than the reasonable limit, but don't deny charity. Charity should not stop. ಇಲ್ಲಿ ಸಿ ಜಿ ಪುರುಷೋತ್ತಮರು ತಮ್ಮ ಅನುವಾದಗಳನ್ನು ಕುರಿತು ಹೇಳ್ತಾರೆ. ಹಿಂದಕ್ಕೆ 1ನೇ ಅನುವಾದದ ಕೆಲವೊಂದು ಮಾಡಿದ್ದನ್ನು ಆವಾಗಿನ ಉಪರಾಷ್ಟ್ರಪತಿಗಳಾದಂಥ ಬಿ ಡಿ ಜತ್ತಿಯವರ ಹತ್ರ ಓದಿ ತೋರಿಸಿದರು. ಅವ್ರು ಹೇಳ್ತಾರೆ, ನೀವು ಕನಿಷ್ಠ 500 ಮಾಡಿಕೊಡಿ, ನಾನು ಭಾರತ ಸರ್ಕಾರದಿಂದ ಪ್ರಕಟ ಮಾಡಿಸ್ತೇನೆ ಅಂತ ಹೇಳಿ ಹೋಗ್ತಾರೆ. ಆದರೆ ಇವರಲ್ಲಿ ಬಹಳ ಕಡಿಮೆ, ಒಂದು 50-60 ಅನುವಾದ ಆಗಿರ್ತಾವೆ. ಹ್ಞೂ ಅಂತಾರೆ, ಆಗೋದೇ ಇಲ್ಲ. ಇದು ನಡೆದದ್ದು 1970ರ ದಶಕದಲ್ಲಿ. ಮುಂದವರು 90ರ ದಶಕದಲ್ಲಿ ತಾವೇ ಪ್ರಕಟ ಮಾಡುವಂಥ ಸಂದರ್ಭ ಬರ್ತದೆ. ಆ ತಮ್ಮ ನೋವನ್ನು ಇಲ್ಲಿ ತೋಡಿಕೊಂಡಿದ್ದಾರೆ ಅಂಡ್ರ ಬರಹದಲ್ಲಿ. ಈ ಕೃತಿ ಆಗಲೇ 1970ರ ದಶಕದಲ್ಲಿಯೇ ಬೆಳಕು ಕಾಣಬೇಕಿತ್ತು ಅಂಥೇಳಿ. ಸಂಸ್ಕೃತ ಅನುವಾದ ಪುಸ್ತಕ. ಮುಂದಿನ ವಚನ 33. ಅನ್ನದಾನಗಳಿಂದ ಮುನ್ನದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ,
ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನದಾನಾತ್ ಪರಂ ಚಾನ್ಯದಾನಂ ನೈವ, ಅನ್ನಾತ್ ಪರಂ ಮನ್ಯನ್ಯ ಶೃಣು, ಅನ್ನಾತ್ ಪರಂ ಮನ್ಯನ್ನ ಶೃಣು, ಜಗತಿ ಪ್ರಾಣೋನ್ನಮೇವ ಸರ್ವಜ್ಞ. ಸಂಸ್ಕೃತ ಆಗಿತ್ತು. ಹಿಂದಿ, अन्नदान से अधिक अन्य दाना ही नहीं, अन्न से बढ़कर कुछ नाही, अन्न से बढ़कर कुछ नाही, जगत में अन्न ही प्राण सर्वज्ञ. There is no charity greater than feeding the needy and hungry. There is nothing more precious than food in this world. Food itself is life. ಇಂಗ್ಲೀಷ್ ಆಯ್ತಿದು. ಈಗ ಅವರೇ ಪರಿಮಳ ಅಂಬೇಕರ್ ಅಂಥೇಳಿ ಪ್ರಸಿದ್ಧ ಹಿಂದಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಅಂತ ಹಿಂದಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಬರೀತಾರೆ, सर्वज्ञ के वचनों का अनुवाद जितना साहित्य के अर्थवर्ता को रखता है, उससे कई अधिक गुना अपने सांस्कृतिक प्रतिबद्धता की प्रमाणत भी पाते जाते हैं. सर्वज्ञ की त्रिपदी छंद रूपा की रचना हिंदी के पाठकों के लिए नए काव्य प्रकार के आस्वाद को परसोता जरूर है, साथ ही भिन्न समाज और संस्कृति का परिचय देता है ಅಂತ. ಮುಂದಿಂದು, ಅನ್ನವನ್ನು ಇಕ್ಕುವ ಅನ್ಯಜಾತನೆಗೆ, ಅನ್ನವನ್ನು ಇಕ್ಕುವ ಅನ್ಯಜಾತನೆ ಕುಲಜ, ಅನ್ನವನ್ನು ಇಕ್ಕದುಣುತಿರ್ಪ ಕುಲಜಾತ ಅನ್ಯನೆಂದರಿಗೂ ಸರ್ವಜ್ಞ. ಸಂಸ್ಕೃತ, ಅನ್ನದಾನಿ ಜಗತ್ತನ್ಯಜಃ ಕುಲಜೋಸ್ತಿ, ಅನ್ನಂ ನ ಸಂದಾಯಯೋತ್ತಿ ಕುಲಜಾತೋಪಿ, ಅನ್ನಂ ನ ಸಂಧ್ಯಾಯಯೋತ್ತಿ ಕುಲಜಾತೋಪಿ, ಸೋನೃತತ್ವಮೇತಿ ಸರ್ವಜ್ಞ. ಹಿಂದಿ, ಅನ್ನದೇತಾ ವಹ ಅನ್ನ जात ही कुलज श्रेष्ठ, अन्न ना देत रहे खात, अन्न ना देत रहे खात, कुलजात अन्य ही जानो सर्वज्ञ. English, a low-born one who feeds the hungry is of real, noble birth, but high-born who swallows without feeding the hungry is low and mean. ನರಸಿಂಹ ಭಟ್ರು ತಮ್ಮ ಇಂಗ್ಲೀಷ್ ಅನುವಾದದಾಗ ಒಂದು ಮಾತನ್ನು ಬರೀತಾರೆ. ಇಲ್ಲಿ ಸರ್ವಜ್ಞ ನಮ್ಮ 2000 ವಚನಗಳಲ್ಲಿ 550 ತ್ರಿಪದಿಗಳನ್ನು ಇಲ್ಲಿ ಮಾಡ್ಯಾರ ಅನುವಾದ. ಆದರೆ ಕೆಲವೊಂದು ಬಿಟ್ಟಾರ. ಶಿವನನ್ನು ಹೊಗಳ ಸರ್ವಜ್ಞ, ಆ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಅವರು ಹಿಂದೂ ದೇವರನ್ನು ಸ್ವಲ್ಪ ತೆಗಳಿದ ವಚನಗಳು ಇಲ್ಲುಂಟು. ತಮಿಳು ತೆಲುಗು ಭಾಷಿಗರನ್ನೂ ಹೀಗಳಿದ್ದಾರೆ. ಸ್ತ್ರೀಯರನ್ನೂ ನಿರ್ಭಾಗ್ಯರಾದ ವಿಧವೆಯರನ್ನು ಕುರಿತಂಥ ವಚನಗಳೂ ಇಲ್ಲಿವೆ. ಅವು ಸಹಿತ ಇವರವೋ ಅಥವಾ ಮತ್ಯಾರವರೋ ಹಾಕ್ಯಾರೋ, ಇದು ಸರ್ವಜ್ಞನ ಒಂದು ಸಂಶೋಧಕರ ವಿಚಾರ. ಇವನ್ನು ಬಿಟ್ಟು ಒಳ್ಳೆಯವನ್ನೇ ನಾನು ಆರಿಸಿಕೊಂಡು ಅವುಗಳನ್ನು ನಾನು ಇಂಗ್ಲೀಷ್ ಅನುವಾದ ಮಾಡಿದ್ದೇನೆ ಅಂತ ಹೇಳ್ಕೊತಾರೆ. ಇವತ್ತು ಸರ್ವಜ್ಞನ ವಚನಗಳ 4 ಭಾಷೆಗಳಲ್ಲಿಯೇ 4 ವಚನಗಳು ಮುಗಿತು. ನಿನ್ನೆ ನಾವು ನೋಡಿದ್ವಿ, ಚೆನ್ನಪ್ಪ ಉತ್ತಂಗಿಯವರು ಧಾರವಾಡದ ಸಿವಿಲ್ ಹಾಸ್ಪಿಟ್ಲಲ್ಲೇ ಮಲಗಿ ಪ್ರಾರ್ಥನೆ ಮಾಡಿರ್ತಾರೆ. ಯಾರಿಗೆ? ಸರ್ವಜ್ಞನನ್ನು ಪ್ರಾರ್ಥಿಸ್ತಾರೆ. ನನಗೆ ನಿನ್ನ ಕಾರ್ಯವನ್ನು ಪೂರ್ಣ ಮಾಡಬೇಕು ಅಂತಾದರೆ ನನ್ನ ಬದುಕಿಸ್ಪ, ಇಲ್ಲದಿದ್ದರೆ ನೋಡು ಅಂತ ಹೇಳಿಕೊಳ್ಳಿ. ಮುಂದೆ 2-3-4 ತಿಂಗಳಲ್ಲೇ ಅವರು ಗುಣ ಹೊಂತಾರೆ. ಗುಣ ಹೊಂದು ಮನೆಗೆ ಬರ್ತಾರೆ. ಮತ್ತು ಅದೇ ಕಾರ್ಯ ಬಹಳಷ್ಟು ಬರೆಯೋದು ತಿದ್ದೋದು ಕಾಪಿ ಮಾಡೋದು ಎಲ್ಲ ಇರ್ತದೆ. ಅದು ಭಾಳ ಶ್ರಮದಾಯಕ. ಈಗಲೇ 4 ತಿಂಗಳ 5 ತಿಂಗಳ ಗುಣ ಆಗಲಿಕ್ಕೆ ಟೈಮ್ ತೊಗೊಂಡದ ಆಕಿತ್ತು. ಹೆಂಡತಿ ಪಾಪ ಅನುಭವಿ ಸುಭಕ್ತವ್ವ ಭಾಳ ಏನು ಮಾಡಬೇಕು ಅಂತ ಹೇಳ್ತಾಳೆ. ತಾನು ಕಲಿಸುತ್ತಿರುವ ಶಾಲೆಯಲ್ಲಿ
ಒಂದು 4-5 ಜನ ಶಿಕ್ಷಕರು, 4-5 ಚಲೋ ವಿದ್ಯಾರ್ಥಿಗಳನ್ನು ಕರ್ಕೊಂಬರ್ತಾಳೆ. ಚೆನ್ನಪ್ಪ ಉತ್ತಂಗಿಯವ್ರ ಕೈಯಾಗ ಕೊಡ್ತಾಳೆ. ಕಾಪಿ ಮಾಡಿಸೋದು, ಅವ್ರಿಗೆ ಕೊಡೋದು, ತಿದ್ದೋದು, ಅವ್ರಿಗೆ ಕೊಡೋದು, ಹೀಗೆ ಮಾಡಿ ಸಹಾಯ ಮಾಡ್ತಾಳೆ. ಅದನ್ನು ಚೆನ್ನಪ್ಪ ಉತ್ತಂಗಿಯವರು ಸ್ಮರಿಸಿಕೊಂಡಾರ ತಮ್ಮ ಮುನ್ನುಡಿಯೊಳಗೆ. ಏನು ಮುಗಿಸ್ಕೊಂಡಾಳ ಅಂತಂದು ಭಾಳ ಅದ್ಭುತವಾಗಿ ಅವರು ಅವರನ್ನು ಸ್ಮರಿಸಿಕೊಂಡಾರ. ಯಾರನ್ನು ಅಂತಂದರೆ ಇವರನ್ನು ಸ್ಮರಿಸಿಕೊಂಡಾರ. ಆ ಸರ್ವಜ್ಞನ ಗ್ರಂಥವನ್ನು ಅಚ್ಚಿಗೆ ಸಿದ್ಧಪಡಿಸುವ ಕಾರ್ಯಕ್ಕೆ ಕನ್ನಡ ನಾಡಿನ ಅನೇಕ ಶಿಕ್ಷಕಿಯರು ನನ್ನ ಸಹಭಾಗಿನಿಗೆ ನೆರವಾದುದು ಕನ್ನಡ ಮಾತೆಗೊಂದು ಭೂಷಣ ಅಂತೇಳಿ ನೆನೆಸ್ಕೊಂಡಾರ. ತಾವು ತಯಾರು ಮಾಡಿದರು. ಆದರೂ ಇದು ಎಷ್ಟರ ಮಟ್ಟಿಗೆ ಶ್ರೇಷ್ಠ ಇದೆ. ಬೇಂದ್ರೆಯವರು ನೋಡ್ತಾರೆ, ಸಿದ್ದರಾಮಪ್ಪ ಪಾವಟೆಯವರು ನೋಡ್ಯಾರ, ಮಪ್ರ ಪೂಜಾ ಅವ್ರು ನೋಡ್ಯಾರ, ಮೂರ್ತಾಚಾರ ಕಟ್ಟಿಯವ್ರು ನೋಡ್ಯಾರ, ಚನ್ನಬಸಪ್ಪ ಶಿರಹಟ್ಟಿಯವ್ರು ನೋಡ್ಯಾರ, ಬೆನ್ಗಲ್ ರಾಮರಾಯ ನೋಡ್ಯಾರ. ಹಿಂಗೆ ಎಲ್ಲ ಮಹನೀಯರ ಹತ್ರ ಆ ಹಸ್ತಪ್ರತಿ ಹಾದು ಬಂತು. ಈಗ ಪ್ರಕಟಣೆ ಮಾಡಬೇಕು. ಪ್ರಕಟಣೆ ಯಾರು ಮಾಡಬೇಕು? ಅಲ್ಲಿ ಇಲ್ಲಿ ಒಡ್ಡಾಡ್ಯಾರ. ಧಾರವಾಡದ ಆ ಯಶವಂತರಾವ್ ಜಠಾರ್ ಹತ್ರ ಹಸ್ತಪ್ರತಿ ಹೋದಾಗ ಅವರಂತಾರೆ, ಚೆನ್ನಪ್ಪ ನಾ ಮಾಡ್ತೇನೆ, ನಾ ಪ್ರಕಟ ಮಾಡ್ತೀನಿ ಅಂದು ಮಾಡಿಬಿಡ್ತಾರೆ ಅವರು. ಅದಕ್ಕೆ ಹಿಂದಿಲ್ಲ, ಸರಿಯಾಗಿ ಮುಂದಿಲ್ಲ. ಕಡೆಗೆ ಅದು ಮಾರಾಟನ ಆಗೋದಿಲ್ಲ. 1922 ಅವಾಗ ಮತ್ತೆ ವಿಚಾರ ಹೊಳಿತದೆ. ಚೆನ್ನಪ್ಪ ಉತ್ತಂಗಿಯವ್ರು ಮತ್ತೆ ಕೂಡ್ತಾರೆ. ನನ್ನ ನುಡಿ ಪ್ರಸ್ತಾವನೆ ಅನ್ನುವಂಥ ಆ ಸುಮಾರು 60, 70, 80 ಸಾಲುಗಳ ಗದ್ಯ ಬರಹವನ್ನು ಅತ್ಯದ್ಭುತವಾಗಿ ಬರೆದು ಬಿಟ್ಟಾರೆ. ಆವಾಗ ಪ್ರಕಟ ಆಗ್ತದೋ. ಪ್ರಕಟ ಆದಾಗ ಹಾಟ್ ಕೇಕ್ ಏನಂತ ಹಾಟ್ ಕೇಕ್ ಆಗಿ ಜನಪ್ರಿಯವಾಗಿ ಮಾರಾಟ ಆಗಿಬಿಡ್ತದೆ. ಅದ್ಭುತವಾಗಿ ಎಲ್ಲರೂ ಕರ್ನಾಟಕ ಎಲ್ಲರೂ ಹೊಗಳ್ತಾರೆ ಅದಕ್ಕೆ. ಆದ್ರೆ ಮುಂದದು ಆ 1922ರಿಂದ ಹಿಡಿದು 62 ತನಕ 16 ಮುದ್ರಣದ ಭಾಗ್ಯಗಳನ್ನು ಅದು ಕಂಡದ. ಸಾದಾವೃತ್ತಿ, ಸಾಹಿತ್ಯಾವೃತ್ತಿ, ಜೇಬಿನಾವೃತ್ತಿ, ಜನಪದಾವೃತ್ತಿ, ಅಗ್ಗದಾವೃತ್ತಿ, ಕ್ರಿಯಾವೃತ್ತಿ, ಹಳ್ಳಿಗರಿಗೆ ಆವೃತ್ತಿ, ಆಮೇಲೆ ವಿದ್ಯಾರ್ಥಿ ಆವೃತ್ತಿ ಮತ್ತು ಸಾದಾ ಆವೃತ್ತಿ, ಸಣ್ಣ ಪುಟ್ಟ ಎಲ್ಲ ಮಾಡಿಬಿಡ್ತಾರೆ. ಆಮೇಲೆ ಎಷ್ಟೆಷ್ಟು ಮಂದಿ ಅದನ್ನು ಪ್ರಶಂಸೆ ಮಾಡ್ಯಾರಂದ್ರೆ ಆಶ್ಚರ್ಯ ಅನ್ನಿಸ್ಬೇಕು ನಿಮಗೆ. ಅದಕ್ಕೆ ಮುನ್ನುಡಿ ಯಾರು ಬರೆದಾರ ಗೊತ್ತಾ? 1ನೇ ಸಾಹಿತ್ಯಾವೃತ್ತಿಗೆ ಮುನ್ನುಡಿ ಬರೆದವರು ವಚನ ಪಿತಾಮಹ ಹಳಕಟ್ಟಿಯವರು. ಅಮೂಲ್ಯವಾದ ಮುನ್ನುಡಿ. ಕೆಲವು ಸಾಲುಗಳು ಹಿಂಗಿವೆ. ಸರ್ವಜ್ಞನ ವಚನಗಳನ್ನು ಬಹಳಷ್ಟು ಶೋಧಿಸಿ ಕನ್ನಡಿಗರ ಎದುರಿಗೆ ರಾ ಚೆನ್ನಪ್ಪಯವರು ಇಟ್ಟಿದ್ದಕ್ಕೆ ಕನ್ನಡಿಗರೆಲ್ಲರೂ ಅವರ ಉಪಕಾರವನ್ನು ಎಷ್ಟು ಸ್ಮರಿಸಿದರೂ ಅಲ್ಲವೇ ಸರಿ. ಸರ್ವಜ್ಞನೋ ಯಾವ ವಿಷಯವನ್ನು ತೆಗೆದುಕೊಂಡರೂ ತನ್ನ ನಾಮಕ್ಕೆ ಸರಿಯಾಗಿ ಅಲ್ಲಿ ಬಹುಶ್ರುತತ್ವವನ್ನು ತೋರಿಸಿದ್ದಾನೆ. ಸರ್ವಜ್ಞನು ಕನ್ನಡ ನಾಡಿನಲ್ಲಿ ಒಬ್ಬ ನೀತಿಜ್ಞ, ವ್ಯವಹಾರಿಕ, ಟೀಕಾಕಾರ ಆಗಿ ಹೋಗಿದ್ದು ಕನ್ನಡ ವಾಂಗ್ಮಯದಲ್ಲಿ ಅವನ ಒಂದು ಅತ್ಯುಚ್ಚ ಪದವಿಯನ್ನು ಹೊಂದಿದ್ದಾನೆ ಎಂದು ಹೇಳತಕ್ಕದ್ದು. ಇನ್ನು ನಮ್ಮ ಎಂ ಚಿದಾನಂದಮೂರ್ತಿ ಸಂಶೋಧಕರು ಶ್ರೇಷ್ಠ ಸಾಹಿತ್ಯ ಹೇಳ್ತಾರೆ, ಉತ್ತಂಗಿಯವರೆಂದರೆ ಸರ್ವಜ್ಞನೆಂದರೆ ಉತ್ತಂಗಿ ಏಕೋ ಜ್ಞಾಪಕಕ್ಕೆ ಬರುತ್ತಾರೆ ಎಂದ ಮೇಲೆ ಇಬ್ಬರಿಗಿರುವ ಅಪೂರ್ವ ಸಂಬಂಧ ವಿಶಿಷ್ಟ ರೀತಿಯದು. ಕೆಲವು ಪತ್ರಿಕೆಗಳು ಬರಿತಾವೆ, ಇಂಥ ಭಾಷಾ ಸೇವೆಗಾಗಿ ಕನ್ನಡಿಗರೆಲ್ಲರೂ ಉತ್ತಂಗಿಯವರಿಗೆ ಚಿರಋಣಿಗಳು. ಆಮೇಲೆ ಅದರಂತೆ ಗೀತಾ ಶರ್ಮಾ ಅವರು ಬರೆದ ಹೇಳಿದ್ನಲ್ಲ, ಉತ್ತಂಗಿಯವರೇ ಸರ್ವಜ್ಞ, ಅವನು ಹಿಡಿದು ಎಳ್ಕೊಂಬಂದು ಕನ್ನಡ ಭಾಷೆಯೊಳಗೆ ಇಟ್ಟಾರ ಅಂತ ಹೇಳ್ತಾರೆ. ಆಮೇಲೆ ಮಸ್ತ ನಮ್ಮ ಕಾವ್ಯಾನಂದರು, ಧಾರವಾಡದ ಕಾವ್ಯಾನಂದ ಪುಣೇಕರ್ ಅಂಕ ಭಾಳ ಮಂದಿ ಎಲ್ಲ ಶ್ರೇಷ್ಠ ಸಾಹಿತಿಗಳು ಹೊಗಳು ಹಾಡ್ಯಾರ. ಅವರು 3 ತ್ರಿಪದಿಗಳನ್ನು ಬರೆದು ಬಿಡ್ತಾರೆ. ನಾ 2 ಓದ್ತೇನೆ ಅಲ್ಲಿ. ಚನ್ನಪ್ಪ ಉತ್ತಂಗಿ ಧನ್ಯವಾದವು ನಿಮಗೆ, ಅನ್ನದಂತ ಸರ್ವಜ್ಞ ಸೂಕ್ತಿಗಳ ಸನ್ಮಾನಕ್ಕೆ ಕೊಟ್ಟ ಸರ್ವಜ್ಞ. ಮತ್ತು ನಮ್ಮೆಲ್ಲರಿಗೂ ಬೇಡ್ಕೋತಾರೆ ಇವರು ಶಾಂತರಸ ಕವಿ. ಏನು ಕ್ರಿಸ್ತರಿವರೆಂದು ಪುಸ್ತಕವ ತಿರುವದಿರು, ಹಸ್ತವನಿಗೆ ಹಣ್ಣನಿತ್ತಂತೆ
ಹಸ್ತವನಿಗೆ ಹಣ್ಣನಿತ್ತಂತೆ. ಹಸ್ತವನಿಗೆ ಅಂದರೆ ಹಸಿದವನಿಗೆ, ಹಸ್ತವನಿಗೆ ಹಣ್ಣನಿತ್ತಂತೆ ಕ್ರೈಸ್ತರ ಶಿಸ್ತು ಕಾಣಯ್ಯ ಸರ್ವಜ್ಞ. ನಮ್ಮ ಜನಪದ ಸಾಹಿತಿ ಬೆಟಗೇರಿ ಕೃಷ್ಣ ಶರ್ಮರು ಒಂದು 6 ಹಾಡಿನ ಒಂದು ಜನಪದ ಕವನವನ್ನು ಬರೆದಾರೆ. ಅದನ್ನೊಂದು ಓದಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಕನ್ನಡಕ್ಕೆ ಸರ್ವಜ್ಞ ಕವಿಯನ್ನೊದಗಿಸಿಕೊಟ್ಟ ಹಿರಿಜೀವ ಕನ್ನಡದ ಸೌಭಾಗ್ಯವದು ಸತ್ಯ. ಕಾಲನೇ ಒಪ್ಪಿರಲು ಅದರ ಹಿರಿಮೆಯ ನಿನ್ನು ಕನ್ನಡರು ಒಪ್ಪದೇ ನಿರುವರೇ. ಆಜೀವ ಕನ್ನಡ ನಾಡಿನಲ್ಲಿ ಬಹುಕಾಲ ಬಾಳಲಿ. ಹಾಳಾದ ಕನ್ನಡವು ಅರಸಾಗಿ ಬಾಳುವುದನ್ನು ಕಣ್ಣಾರೆ ಕಂಡು ಸುಖ ಶಾಂತಿಯನ್ನು ತಾಳಲಿ. ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.